ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆ ಆಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಗಿತ್ತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆ ಆಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಗಿತ್ತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆ ಆಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಗಿತ್ತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆ ಆಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಗಿತ್ತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆ ಆಗಿತ್ತು ಅನ್ನೋದು.
ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಯಿತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗದ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆಯಾಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಯಿತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗದ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21ರಂದು ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆಯಾಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಯಿತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗದ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂತವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನ ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ ಎಸ್ಐಟಿಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.